ಇಲ್ಲ ರೀ, ನನಗೆ ಆ್ಯಕ್ಚುಲಿ ಗಮನಕ್ಕೆ ಬಂದಿದ್ದು ಇವತ್ತು ಗಮನಕ್ಕೆ ಬಂದಿದೆ. ಆ ಹೆಣ್ಮಗಳು ಯಾವುದೋ ಒಂದು ಸ್ವಚ್ಛತೆ ಮಾಡಲತ್ತಿದ್ರು. ಅದು ನಾನು ನಿನ್ನೆ ಬೆಳಗಾವಿ ಮೀಟಿಂಗ್ ಹೋಗಿದ್ದೆ. ಹೋದಾಗ ನನಗೆ ಸಾಯಂಕಾಲ ಗಮನಕ್ಕೆ ಬಂತು. ಸಾಯಂಕಾಲ ಗಮನಕ್ಕೆ ಬಂದ ನಂತರ ನಾನು ನಮ್ಮ ಮುಖಾಂತರ ಹೇಳಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದೆ. ನಂತರ ಇವಾಗ ನೀವು ಬಂದು ನನಗೆ ಒಂದು ಫೋಟೋ ತೋರಿಸಿದ್ರಿ. ಅದು ಆ ಹೆಣ್ಮಗಳಿಗೆ ಅವ್ರು ಯಾರೋ ಜಕಾತಿ ವಸೂಲು ಮಾಡೋರು ದಬ್ಬಾಳಿಕೆ ಮಾಡಿ ಹೇಳ್ತೇವೆ. ಈಗ ತಮ್ಮ ಸಮಕ್ಷಮ ನಾನು ಅವ್ರಿಗೆ ನಮ್ಗೆ ಯಾರು ಕಾಂಟ್ಯಾಕ್ಟ್ ಅದ ಅವ್ರಿಗೆ ಯಾರು ವಾರ್ನಿಂಗ್ ಕೊಟ್ಟೇನೆ. ಈಗ ಇನ್ನು ಮುಂದೆ ಹಿಂಗೆ ಆಗದ ನೋಡ್ಕೋತೀವಿ ನಾವು. ಒಂದು ಪಬ್ಲಿಕ್ಕಿಗೂ ನಾನು ಮಾತು ಹೇಳ್ತೀನಿ, ಯಾರೇ ನಮ್ದು ಜಕಾತಿ ವಸೂಲು ಮಾಡೋರು ಯಾರೋ ಅವ್ರು ಮಾಲಕರಲ್ಲ, ಪುರಸಭೆ ಅದಾರೆ, ಪುರಸಭೆ ಮಾಲಕರದಾರ. ಏನೇ ತೊಂದರೆ ಬಂದರೂ ನಮ್ಮ ಗಮನಕ್ಕೆ ತಂದರೆ ನಾವು ನೇರವಾಗಿ ನಾವು ಸಾಲ್ವ್ ಮಾಡಿಕೊಡ್ತೀವಿ. ಮತ್ತು ಗುತ್ತಿಗೆದಾರ ಹಿಂಗೆ ಆಗಲ್ಲಂಗೆ ನಾವು ವಾರ್ನಿಂಗ್ ಕೊಟ್ಟೇನಿ. ಮುಂದೆ ಇದೇ ಪ್ರವೃತ್ತಿ ಆದರೆ ಆ ಗುತ್ತಿಗೆದಾರನ ಟೆಂಡರ್ ರದ್ದುಪಡಿಸಿ ನಾವು ಮುಂದಿನ ಟೆಂಡರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ತರಕಾರಿ ಮಾರುಕಟ್ಟೆಯಲ್ಲಿ ಸರಿಯಾಗಿ ಕುಡಿ ನೀರಿನ ವ್ಯವಸ್ಥೆ ಇರೋದಿಲ್ಲ, ಆಮೇಲೆ ಸ್ವಚ್ಛತೆ ಇರೋದಿಲ್ಲ, ನಾವು ತಂದು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಸ್ಥಳ ಇರೋದಿಲ್ಲ. ಈಗ ತರಕಾರಿ ಮಾರೋರ ಅಹವಾಲುಗಳನ್ನ ಕೇಳಿರಿ. ಈಗ ಆಲ್ರೆಡಿ ಕೇಳಿನೀಗ ನಮ್ದೀಗ ಒಂದು 27 ಕೋಟಿ ರೂಪಾಯಿ ಪ್ರಾಜೆಕ್ಟದಲ್ಲಿ ನಾವೀಗ ಅಲ್ಲೇ ಟಾಯ್ಲೆಟ್ಗಳನ್ನ ಮತ್ತು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಕಟ್ಟಕ್ಕೆ ನಾವೆಲ್ಲ ಪ್ಲಾನಿಂಗ್ ಮಾಡಿ ಬೆಂಗಳೂರು ಕಳಿಸಿವಾಗ ಅದು ಬಂತಂದ್ರೆ ನಾವು ಮೂಲಭೂತ ಸೌಕರ್ಯ ಎಲ್ಲ ಒದಗಿಸ್ತಿರೋರಿ. ನೀರಿನ ವ್ಯವಸ್ಥೆ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಒಂದು 100 ಶಾಪ್ ಮಾಡತ್ತೀವಿ. ಈಗ ಎಲ್ಲನೂ ಮಾಡಿ ಪ್ರಪೋಸಲ್ ಕಳಿಸಿವಿ. ಆ ಪ್ರಪೋಸಲ್ ಬಂದ ನಂತರ ಅವರಿಗೆಲ್ಲ ಸುವ್ಯವಸ್ಥಿತವಾಗಿ ಮಾಡ್ತೀವಿ. ಸದ್ಯ ಇವತ್ತೇನೇ ಘಟನೆ ಆಗಿತ್ತು ನೀವು ನನಗೆ ತೋರಿಸಿರಲ್ಲ, ಆ ಘಟನೆ ಮುಂದೆ ಆಗದಂಗೆ ನಾನು ನೋಡ್ಕೋತೀನಿ. ಮತ್ತು ಈಗಾಗಲೇ ಗುತ್ತಿಗೆದಾರ ವಾರ್ನಿಂಗ್ ಕೊಟ್ಟೇನಿ. ಹಾಗೇನೇ ಬಂದು ನಮ್ಮ ಗಮನಕ್ಕೆ ತೊಗೊಂಬರಿ, ನಾವು ಸ್ವತಃ ಬಂದು ಅಲ್ಲಿ ಸಾಲ್ವ್ ಮಾಡ್ಕೊಡ್ತೀವಿ. ಸ್ವಚ್ಛನೂ ನಾವು ಸಾಲ್ವ್ ಮಾಡ್ತೀವಿ. ಕೆಲವೊಂದು ಜನ ಏನು ಮಾಡ್ತಾರೆ, ನಮ್ಮ ವಾಹನದಾಗ ಕಸ ಒಯ್ಯಬಲ್ಲರು, ಹಸಿ ಕಸ ಒಣ ಕಸ ಒಯ್ಯಿ ಅಂತೇಳಿ ನಾವು ಎಲ್ಲರಿಗೂ ಅವೇರ್ನೆಸ್ ಮಾಡ್ತೀವಿ. ಅವೇರ್ನೆಸ್ ಮಾಡಿದರೂ ಸಹ ನಮ್ಮ ಗಾಡಿಗಳು ಹೋದರೂ ಸಹ ಕೆಲವೊಂದು ಜನ ಬೇಕಾಬಿಟ್ಟಿ ಒಯ್ಯತ್ತಾರೆ. ಇದರಿಂದ ಅವ್ರ ಹೆಣ್ಮಕ್ಳಿಗೆ ಏನು ತೊಂದರೆ ಆಗೈತಿ. ಆ ಗಮನಕ್ಕೆ ಬಂದ ನಂತರ ಅದು ಸ್ವಚ್ಛತೆ ಮಾಡಿಸ್ಕೊಟ್ಟಿನಿ ಎಲ್ಲ. ಈಗ ಥ್ಯಾಂಕ್ ಯು.